ಡಿ ಸೆಂಟ್ರಲ್ ಮಾಡಬೇಕಂದ್ರೆ ಈ ಹಂಪಿ ವಿಶ್ವವಿದ್ಯಾಲಯದಿಂದ ಒಂದು ಪರ್ಮಿಷನ್ ತಗೊಂಡು ಇದು ಮಾಡಿದ್ರು. ಅದಕ್ಕೆ AV ನಾವುಡ್ರು ಸಮೇತ ಮಾಡ್ಬೋದು ಅಂತ ಮಾಡಿದರೆ ಅದರ ಲೈಬ್ರರಿ ಗ್ರಂಥಾಲಯಕ್ಕೆ ಬೇಕಾದ ಪುಸ್ತಕಗಳನ್ನು ಒದಗಿಸೋದು, PhD ಮಾಡುವ ವಿದ್ಯಾರ್ಥಿಗಳಿಗೆ ರೂಮು ಇದನ್ನು ಒದಗಿಸೋದು. ಸೊ ಒಂದು ಕಾಫಿ ಹೋಟೆಲೂ ಇಲ್ಲಲ್ಲ, ಆಗಲೂ ಹೋಟೆಲ್ ಬಂದಿತ್ತು, ಏನು ಮಾಡೋದು, ಅದನ್ನು ಹೆಚ್ಚು ಗಣನೆಗೆ ತಗೊಳ್ಳಿಲ್ಲ. ಸರ್ಕಾರದಿಂದ 2006ರಲ್ಲಿ ನಮ್ಮದು ಸಂಘ ರಿಜಿಸ್ಟ್ರೇಷನ್ ಆಗಿದೆ. 2006ರವರೆಗೆ ನಾವು 26/5/1976 1976ರ ಮೇ 26ಕ್ಕೆ ಇದಾದ್ದು. ಈಗ ನಾಡ್ದು ಮೇಗೆ 56. ಅಲ್ಲಿಂದ ಇಷ್ಟವರೆಗೆ ರಿಜಿಸ್ಟ್ರೇಷನ್ ಮಾಡಿಸದೆ ನಾವು ನಮ್ಮಷ್ಟಕ್ಕೆ ಸಂಘವನ್ನು ನಡೆಸಿದ್ದೆವು. ನೀವು ಆಟ ಆಡಿಸ್ಬೇಕು ಅಥವಾ ಹರಿಕತೆ ಮಾಡಿಸ್ಬೇಕು, ಸಂಗೀತ ಮಾಡಬೇಕು, ಇದಕ್ಕೆ ಈ 50,000 ನಾವು ಖರ್ಚು ಮಾಡಿದ್ರೆ ಅದು ನಮ್ಮ ಕನ್ನಡ ಸಂಘದ ಮೂಲ ಉದ್ದೇಶ ಅಲ್ಲವೇ ಅಲ್ಲ. ಸಾಹಿತ್ಯ ವಿಚಾರಗೋಷ್ಠಿ ಅಥವಾ ಪ್ರಶಸ್ತಿ ನೀಡೋದು ಇಂಥದ್ದು ಇದಲ್ಲ. ಇದು ಮಾಡಿದರೆ ದುಡ್ಡಿಲ್ಲ. ಸರ್, ಒಂದು ಹಂತದಲ್ಲಿ ನಿಮ್ಮ ಬದುಕಿನ ಒಂದು ಪ್ರಯಾಣವನ್ನು ನಾವು ದಾಖಲಿಸ್ತಾ ಇದ್ದೇವೆ. ಈ ಕನ್ನಡ ಸಂಘದ ಅಥವಾ ಕನ್ನಡ ಭವನದ ಕಟ್ಟುವಿಕೆಯಲ್ಲಿ ಮತ್ತು ಇವತ್ತಿನ ದಿನಚರಿಯಲ್ಲಿ ನಿಮ್ಮ ಸಂಗಾತಿಗಳು ಯಾರು, ಸಹಕಾರಿಗಳು ಯಾರು? ಕನ್ನಡ ಸಂಘ ಕಟ್ಟುವ ದಿನಗಳಲ್ಲಿ ಈ ಊರಿನ ಇದು ಬಾರಾಡಿ ಬೀಡಿನ ಜೀವಂದರ ಬಳ್ಳಾರರನ್ನು ಕಾರ್ಯಾಧ್ಯಕ್ಷರಾಗಿ ಮಾಡಿದ್ದೇವೆ ನಾವು. ಒಂದು ಈ ದೇವಸ್ಥಾನದ ಧರ್ಮದರ್ಶಿಗಳು ಮತ್ತು ಜಿನರಾಜ ಹೆಗಡೆಯವರ ಅಳಿಯಂದಿರವರು ಜಿನರಾಜ. ಮತ್ತು ಆಗ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ದರೂ ನಾವು ಹತ್ತಿರಕ್ಕೆ ಬಂದಿದ್ದೆವು. ಮತ್ತು ಜಿನರಾಜ ಹೆಗಡೆಯವರ ಬಗ್ಗೆ ಇಂಥ ಒಂದು ಆಗಬೇಕಂತ ಹೇಳುವ ಕಲ್ಪನೆ ಅವರ ಕುಟುಂಬಕ್ಕೂ ಇತ್ತು, ಅವರಿಗೂ ಇತ್ತು. ಅದು ತಾನಾಗಿ ಒದಗಿ ಬಂತಲ್ಲ ಅಂತ ಕಾರ್ಯಾಧ್ಯಕ್ಷರು ಮಾಡಿದ್ದೆವು. ಆನಂತರ ಅವರ ಜೊತೆಗೆ ಕಾರ್ಕಳದ MK ವಿಜಯಕುಮಾರ್ ಅಂತ ವಕೀಲರು, ಇನ್ನು ತುಂಬ ಜನ, ಈಗ ನನಗೆ ಹೆಸರೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಜನ ಇದ್ದರು. ಸ್ಥಳೀಯರಾಗಿ ಇಲ್ಲಿ ನಮ್ಮ ಗಣಪತಿ ಭಟ್ರು ಅಂತ ಇಲ್ಲಿ ಎದುರು ಅಂಗಡಿ ಉಂಟಲ್ಲ ಅವರಿದ್ದರು. ಆನಂತರ ಬಹುಶಃ ಧರ್ಮರಾಜ ಕಾಡರು, ಇವರು ಈಗ ಒಂದು 10-20 ಜನರನ್ನು ಹೇಳಬಹುದು. ಅವರೆಲ್ಲ ಸೇರಿ ಕನ್ನಡ ಭವನ ಆದ ನಂತರ ಮತ್ತು ಜಿನರಾಜ ಹೆಗ್ರ ಮಗಳಂದಿರು, ಅಳಿಯಂದಿರು ಎಲ್ಲ ಇದ್ದರು. CK ಬಳ್ಳಾಲು ಮತ್ತು ಅವರ ಸೊಸೆ ಅಂದರೆ ಹೆಸರೆಲ್ಲ ಈಗ ಬರುವುದಿಲ್ಲ. ಅಂತೂ ಅವರ ಕುಟುಂಬ ಸಾಮಾನ್ಯ ಎಲ್ಲ ಇತ್ತು, ಸಾರ್ವಜನಿಕರು ಇದ್ದರು. ಮತ್ತು ಇಡೀ ದಕ್ಷಿಣ ಕನ್ನಡ, ಇದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಜೈನ ಬಾಂಧವರು ಮತ್ತು ಕೊಡುಗೈ ದಾನಿಗಳ ಹತ್ತಿರ ನಾನು ಹೋಗಿದ್ದೇನೆ. ನನ್ನೊಟ್ಟಿಗೆ ಧರ್ಮರಾಜ ಕಾಡರು ಅಂತ ಹೇಳಿ ಕನ್ನಡ ಸಂಘದ ಸೆಕ್ರೆಟರಿ ಆಗಿದ್ದರು ಅವರು. ಹೋಗಿ ದುಡ್ಡು ಕಲೆಕ್ಷನ್ ಮಾಡಿದ್ವಿ. 12 ಲಕ್ಷ ರೂಪಾಯಿ ಗೌರ್ಮೆಂಟಿಂದ, 13 ಲಕ್ಷದ ತನಕ ಸಾರ್ವಜನಿಕರನ್ನು ಮಾಡಿದೆವು. ಗುರುರಾಜ ಭಟ್ರು ಅಂತ ಒಬ್ಬರಿದ್ದ, ಅವರು ಇದ್ದರು. ನನಗೊಂದು ಕಂಪನಿ ಬೇಕು, ಮಾತಾಡುವವರು ಯಾರೂ ಇಲ್ಲ, ಮಾತಾಡಲಿಕ್ಕೆ ನಾನೇ ಮಾತಾಡ್ತೇನೆ. ಆದರೆ ಜನ ಇಲ್ಲದಿದ್ದರೆ ಅಲ್ಲಿ ಹೋಗುವಾಗ ಎಲ್ಲರೂ ಉದಾರವಾಗಿ, ಒಂದು ಬಸ್ತಿಯ ಅವ್ರಿಗೇನೋ ಇಂದ್ರರು ಅಂತ ಹೇಳ್ತಾರೆ, ಅಂದರೆ ನಮ್ಮಲ್ಲಿ ಅರ್ಚಕರು ಅಂತ, ಭಾಳ ಕಷ್ಟದಲ್ಲಿ ಇರುವವರು, ಒಂದು ಸಣ್ಣದು ಇಲ್ಲಿ 20 ಅವರು ಸಮೇತ ಜಿನರಾಜ ಹೆಗಡೆಯಲ್ಲಿ ಮಾಡ್ತಿದ್ರು. ಆ ದಿನಗಳಲ್ಲಿ 2,000 ಅಂದರೆ 2,000 ರೂಪಾಯಿ ತೆಗೆದುಕೊಟ್ಟಿದ್ದಾರೆ. ಯಾಕಂದರೆ ಇದು ಒಳ್ಳೆ ಕೆಲಸ ಅಂತ ತುಂಬ ಜನ ಕೊಟ್ಟಿದ್ದಾರೆ. ಎಲ್ಲರೂ ಯಾರು ಇದು ಯಾಕೆ ಮಾಡ್ತೀರಿ, ಏನು ಮಾಡ್ತೀರಿ ಅಂತ ಗೊತ್ತಿದ್ದಿಲ್ಲ. ಉದ್ಘಾಟನೆ ಆದಾಗ ಕಿಂಜಂಡರೈಗಳು, ಏರಿ ಲಕ್ಷ್ಮೀನಾರಾಯಣ ಅವರು, ಪಾಟೀಲ ಪುಟ್ಟಪ್ಪರು, ಕಣವಿಯವರು ಇವರೆಲ್ಲ ಬಂದಿದ್ದರು. ಪಾಟೀಲ ಪುಟ್ಟಪ್ಪನವರಿಗೆ ಲೋಕವೇ ಇಲ್ಲ. ಅವರು ನನ್ನ ಹತ್ರ ಕೊನೆಯ ದಿನದೊಳಗೆ ನನ್ನ ಸಂಪರ್ಕಕ್ಕೆ ಇದ್ದವರು. ಇದನ್ನು ನೋಡಿ, ಕನ್ನಡ ಕಟ್ಟುವುದು ಹೇಗೆ ಅಂತ ನೋಡಬೇಕಾದ್ರೆ ಇದರಲ್ಲಿ ಸಂಚಿಕೆಯಲ್ಲಿ ಬರೆದಾರೆ, ಕಾಂತಾವರ ಕನ್ನಡ ಸಂಘವನ್ನು ನೋಡಿ ಅಂತ ಹೇಳಿ. ಏರಿಯ ಲಕ್ಷ್ಮೀನಾರಾಯಣ ಅವರು ಇಲ್ಲಿ ಜಾನಪದ ವಿದ್ವಾಂಸರು ಮತ್ತು ಇಲ್ಲಿ ಧಾರ್ಮಿಕ ಇದರ ಕ್ಷೇತ್ರದಲ್ಲೆಲ್ಲ ಮುಂಚೂಣಿಯಲ್ಲಿದ್ದವರು. ಅವರು ಆಗ ಒಂದು ಐಡಿಯಾ ಕೊಟ್ಟರು, ನೀವು ಇದನ್ನು PhD ಸೆಂಟ್ರಲ್ ಮಾಡಿ ಇಲ್ಲಿ ಅಧ್ಯಯನ ಮಾಡಿ. PhD ಸೆಂಟ್ರಲ್ ಮಾಡಬೇಕಂದ್ರೆ ಈ ಹಂಪಿ ವಿಶ್ವವಿದ್ಯಾಲಯದಿಂದ ಒಂದು ಪರ್ಮಿಷನ್ ತಗೊಂಡು ಇದು ಮಾಡಿದ್ದು. ಅದಕ್ಕೆ AV ನಾವುಡ್ರು ಸಮೇತ ಮಾಡ್ಬೋದು ಅಂತ ಮಾಡಿದರೆ ಅದರ ಲೈಬ್ರರಿ ಗ್ರಂಥಾಲಯಕ್ಕೆ ಬೇಕಾದ ಪುಸ್ತಕಗಳನ್ನು ಒದಗಿಸೋದು, PhD ಮಾಡುವ ವಿದ್ಯಾರ್ಥಿಗಳಿಗೆ ರೂಮು ಇದನ್ನು ಒದಗಿಸೋದು. ಸೊ ಒಂದು ಕಾಫಿ ಹೋಟೆಲೂ ಇಲ್ಲಲ್ಲ, ಆಗಲೂ ಹೋಟೆಲ್ ಬಂದಿತ್ತು, ಏನು ಮಾಡೋದು, ಅದನ್ನು ಹೆಚ್ಚು ಗಣನೆಗೆ ತಗೊಳ್ಳಿಲ್ಲ. ಹಾಗೆ ಸ್ವಲ್ಪ ಮುಂದುವರಿಯಿತು. ಆನಂತರ ಒಂದು 2 ವರ್ಷ ಬಾಗಿಲು ಹಾಕಿದ ಸ್ಥಿತಿಯಲ್ಲೇ ಇತ್ತು. ಆನಂತರ ನಮ್ಮ ಬಾಗಿಲು ತೆಗೆಸಿಗೆ ಈಗಾಗಲೇ ಹೇಳಿದಾಗೆ CK ಪಡಿವಾಳರು ಬಂದರು, ಅದರೊಟ್ಟಿಗೆ ಸೇರಿಕೊಂಡರು. ಇಲ್ಲಿ ರಾಮಚಂದ್ರ ಆಚಾರ್ಯರು ಅಂತ ಒಬ್ಬರು ನಮ್ಮ ಸೆಕ್ರೆಟರಿ ಅವರಿದ್ದರು, ತುಂಬ ಲವಲವಿಕೆಯ ಜೀವ ಅವರು.
ಅವರು ಏನು ಮಾಡಿದ್ರು ಅಂತ ಇದು ಬಾಗಿಲು ಹಾಕ್ತಾ ಇರುವಾಗಿನ ಸ್ಥಿತಿ ಹೇಳಿದ್ರು, ಬಿಟ್ಟೋಯ್ತು, ಮುಂದಿಂದ ಹಿಂದೆ ಬಂದೆ ಈಗ ನಾನು. ಅವರು ಇದು ಹೀಗೆ ಇಡುವುದಲ್ಲ, ನಮ್ಮ ಮನೆಯಲ್ಲಾದರೂ ಮಾಡುವ, ನಾವು ಮನೆಯ ಖರ್ಚು ನಾವು ನೋಡ್ತೇವೆ, ಒಂದು ಚಪ್ಪರ ಹಾಕಿ ಶಾಮಿಯಾನ ಹಾಕಿ ಅದರಲ್ಲಿ ಒಬ್ಬರು ಭಾಷಣ ಗೀಷಣ ಏನಾದ್ರು ಮಾಡುವ ಅಂಥೇಳಿ ಅವರ ಮನೆಯಲ್ಲಿ ಮಾಡುವುದು ಅಂತ ಮಾಡಿದರು. ಆಗ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಸುರೇಶ್ ಶೆಟ್ಟಿ ಅಂತ ಇದ್ದರು, ಮೊದಲು ನನ್ನ ಮನೆಯಲ್ಲಿ ಆಗಿ ಕಾಂಪಿಟೇಷನ್ ನನ್ನ ಮನೆಯಲ್ಲಿ ಆಗಂತೆ ಬೆಳುವಾಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆವು. ಒಂದು 50 ಜನ ಸೇರಿದ್ದಾರೆ. ಅವರೇ ಪರ್ಸನಲ್ ಮನೆಯಲ್ಲಿ ಮಾಡೋರು ಪರ್ಸನಲ್ ಆಗಿ ಜನ ಸೇರಿಸ್ತಾರೆ. ನಾವು ಇಲ್ಲಿಂದ ಕಾರ್ಯದರ್ಶಿ ಅವರು ಇವರೆಲ್ಲ ಹೋಗ್ತಾರೆ. ಅಲ್ಲಿ ಸೇಮಿಗೆ ಗೇಮಿಗೆ ಅದು ಇದೊಂದು ಭಾರಿ ಒಳ್ಳೆಯ ತಿಂಡಿ ಗಿಂಡಿ ಎಲ್ಲ ಕೊಟ್ಟೆಲ್ಲ ಮಾಡಿಸಿದರು. ಆವಾಗ ನಾವು ಕಾರ್ಡಿನಲ್ಲಿ ಬರೀತಿದ್ದೆವು. ಆಗೆಲ್ಲ ಈ ಕಂಪ್ಯೂಟರ್ ಎಲ್ಲ ಬಂದದ್ದಿಲ್ಲ. ಅದು ಹಾಗೆ ನಮ್ಮ CK ಪಡಿವಾಳರಿಗೂ ನಾವು ಅದನ್ನೊಂದು ಕಳಿಸಿ, ಆಗ ಅವರು ಬಂದದ್ದು, ಮನೆಯಲ್ಲಿ ಮಾಡಬೇಡಿ, ಕನ್ನಡ ಭವನದಲ್ಲೇ ಮಾಡಿ ಅಂತ. ಆಗಿನ ದಿನಗಳಲ್ಲಿ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ, ಅವರು ಇವರು ಅಂತಲ್ಲ. ರಾಮಚಂದ್ರಾಚಾರ್ಯರು, ಧರ್ಮರಾಜ ಕಾಡರು, ಸುರೇಶ್ ಶೆಟ್ಟರು ಅವರೆಲ್ಲ ಆ ದಿನ ನಮ್ಮ ಜೊತೆಗೆ ಇದ್ದಾರೆ. ರಾಮಚಂದ್ರಾಚಾರ್ಯರು ತೀರಿ ಹೋದರು, ಕಾಡರು ಸಹ ತೀರಿ ಹೋದರು. ರಾಮಚಂದ್ರಾಚಾರ್ಯರ ನಂತರ ಬಂದವರು ನಾರವಿಯವರು, ಇವರು ಪೋಸ್ಟ್ ಮಾಸ್ಟರ್ ಆಗಿದ್ದವರು. ಕಾಂತಾವರಕ್ಕೆ ಆನ್ ಡ್ಯೂಟಿಯಲ್ಲಿ ಬರ್ತಿದ್ದರು. ಇದು ಸಬ್ ಪೋಸ್ಟ್ ಆಫೀಸು, ಬ್ರ್ಯಾಂಚ್ ಅಲ್ಲ. ಅವರು ಇದರದ್ದು ಸಬ್ ಪೋಸ್ಟ್ ಆಫೀಸಿನ ಪೋಸ್ಟ್ ಮಾಸ್ಟರ್ ಆಗಿದ್ದರು. ಕಾರ್ಕಳದಲ್ಲಿ ಬೇರೆ ಎಲ್ಲ ಕಡೆಗಳಲ್ಲಿ ಇದ್ದರು. ಇಲ್ಲಿ ಕಾಂತಾವರಕ್ಕೆ ಆಗ ಇವರು ಸ್ವಲ್ಪ ಸಣ್ಣ ಮಟ್ಟಿನ ಲೇಖನಗಳನ್ನು, ಚುಟುಕುಗಳನ್ನೆಲ್ಲ ಬರೀತಿದ್ದರು. ಹಾಗಾಗಿ ನನಗೆ ಯಾರು ಬರೆಯೋರಿದ್ದರೂ ಸಂತೋಷವೇ. ಅವರು ನಾನು ಪೋಸ್ಟ್ ಆಫೀಸಿಗೆ ಪೋಸ್ಟ್ ಮಾಡಲಿಕ್ಕೆ ಸ್ಟಾಫ್ ಇದ್ದಿಲ್ಲ. ಆಗ ಏನಿದ್ದರೂ ನಾನೇ ಬರಬೇಕು, ಏನಾದ್ರು ಬರೆದದ್ದಿದ್ದರೆ ಪೋಸ್ಟ್ ಆಫೀಸಿಗೆ ಹೋಗಿ. ಆಗ ಇವರಿಗೆ ಒಂದು ಸಣ್ಣ ಸಲಹೆ ಕೊಟ್ಟೆ, ನೀವು ರಿಟೈರ್ಡ್ ಆದ ನಂತರ ಇಲ್ಲಿ ಬರ್ಬೋದಲ್ಲ ಅಂತೇಳಿ. ನೋಡೋಣ ಹೇಳಿದರು. ಅವರು ಭಾಳ ಮಿತಭಾಷಿ. ಸೊ ಒಂದು ಸಡನ್ ನಿರ್ಧಾರ ನಮ್ಮ ಹಾಗೆ ತಗೊಳ್ಳೋರಲ್ಲ, ಆಲೋಚನೆ ಮಾಡಿ ಹೇಳೋರು. ಮತ್ತೆ ಹೇಳ್ತೇನೆ ಅಂತ ಹೇಳುವ ನಿರ್ಧಾರ ಹೇಳಿದರು. ಮತ್ತು ಒಂದು ಆನ್ ಡ್ಯೂಟಿಯಲ್ಲಿ ಬರ್ತಿದ್ದದು, ಬೇರೆ ಯಾರೋ ರಜೆ ಹಾಕಿ ಹೋಗಿದ್ದಾಗ ಹಾಗೆ ಬರ್ತಾ ಹೋಗ್ತಾ ಇದ್ದು ನಮ್ಮ ಸಂಘದೊಳಗೂ ಬರಲಿಕ್ಕೆ ಶುರು ಮಾಡಿದರು. ನಮ್ಮ ರಾಮಚಂದ್ರಾಚಾರ್ಯಗೆ ಸ್ವಲ್ಪ ಅನಾರೋಗ್ಯ ಆಯಿತು, ಕಾಡಿತು ಅವ್ರದ್ದು. ಪಾಪ ಒಳ್ಳೆ ಮನುಷ್ಯ, ಸ್ವಲ್ಪ ದುರಭ್ಯಾಸ ಇತ್ತು ಬೀಡಿಯದ್ದು. ಇದರಿಂದಾಗಿ ಶ್ವಾಸಕೋಶದ ಏನೋ ಒಂದು ಇನ್ಫೆಕ್ಷನ್ ಆಗಿ ಸತ್ತರು. ಒಳ್ಳೆ ಮನುಷ್ಯ, ಒಳ್ಳೆ ಕೆಲಸ ಮಾಡಿದ್ದಾರೆ ನನ್ನ ಜೊತೆ. ಆ ನಂತರ ಇವರು ಆ ಸ್ಥಾನವನ್ನು ವಹಿಸಿಕೊಂಡ್ರು. ಇವರು ಸುಮಾರು ಒಂದು 10-20 ಮೈಲು ದೂರದಿಂದ ಇಲ್ಲಿಗೆ ವಾರಕ್ಕೆ 2 ಸಲವೋ 3 ಸಲವೋ ಬೇಕಾದಾಗ ಇಲ್ಲಿ ಬರೋದು, ಇಲ್ಲಿ ಆಫೀಸು ಮೇಂಟೆನೆನ್ಸ್ ಎಲ್ಲ ಮಾಡೋದು. ನಾವಿಬ್ಬರು ಪರಸ್ಪರ ವಿಚಾರ ವಿಮರ್ಶೆ ಮಾಡ್ತಾಯಿದ್ರು. ಒಳ್ಳೆ ಸಿನ್ಸಿಯರಾಗಿ ಕೆಲಸ ಮಾಡುವವರು. ಮತ್ತು ನಮ್ಮ ಅಕೌಂಟ್ ಸೆಕ್ಷನ್ನು, ಬ್ಯಾಂಕಿಗೆ ಟ್ರಾನ್ಸಾಕ್ಷನು, ಅದು ಇದಕ್ಕೆಲ್ಲ ನನಗೆ ಹೋಗಿ ಈಗ ಕಷ್ಟ ಆಗ್ತದೆ. ಮತ್ತು ನನ್ನ ಹತ್ರ ಮೊದಲು ಬೈಕ್ ಇತ್ತು, ಈಗ ಬೈಕ್ ಇಲ್ಲ. ಈಗ ಮಗ ತಂದು ಕಾರ್ ಇಟ್ಟಿದ್ದಾನೆ. ನನಗೆ ಕಾರ್ ಬಿಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ನನಗೆ ಡ್ರೈವರ್ ಬೇಕು, ಡ್ರೈವರ್ ಇಲ್ಲಿ ಸಿಕ್ಕುವುದಿಲ್ಲ. ಹಾಗಾಗಿ ನಮ್ಮ ಆಫೀಸಿಗೆ ಸಂಬಂಧಪಟ್ಟ ಯಾವುದೇ ಕರೆಸ್ಪಾಂಡೆನ್ಸಿಗೆ ಸಂಬಂಧಪಟ್ಟದ್ದು ಯಾರ್ಯಾರನ್ನು ನೋಡಬೇಕು ಹೆಚ್ಚಾಗಿ ಅವರೇ ಹೋಗ್ತಾರೆ ಮಂಗಳೂರಿಗಾಗಲಿ. ನಾವು ಮಣಿಪಾಲಕ್ಕೊಮ್ಮೆ ಮಾತ್ರ ವರ್ಷಕ್ಕೊಮ್ಮೆ ಹೋಗ್ತೇವೆ. ಅದು ನಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೊಡಬೇಕು. ಕನ್ನಡ ಸಂಘದ್ದು ಭಾಳ ಜಾಗ್ರತೆ ಇರಬೇಕಾಗ್ತದೆ. ರಿಜಿಸ್ಟರ್ಡ್ ಸಂಸ್ಥೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕೊಡಬೇಕು, ಮೀಟಿಂಗ್ ಆದ್ದನ್ನು ಕೊಡಬೇಕು, ಖರ್ಚು ಅದೆಲ್ಲ ತುಂಬ ಉಂಟು. CA ಅವರಿಂದ ಇನ್ಕಮ್ ಟ್ಯಾಕ್ಸ್ ಇದು ಮಾಡಬೇಕು, ಅದನ್ನೆಲ್ಲ ಅವರು ನೋಡಿಕೊಳ್ತಾರೆ. ಮತ್ತು ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟೆ, ನೀವು ಬರೀರಿ ಅಂತ. ಅವರಲ್ಲಿ ತಾಕತ್ತಿತ್ತು, ಪ್ರೋತ್ಸಾಹ ಕೊಡೋರು ಇದ್ದಿಲ್ಲೋ ಗೊತ್ತಿಲ್ಲ ನನಗೆ. ಮತ್ತು ಅವರಿಗೆ ಆಸಕ್ತಿ ಬಂತು, ರಿಟೈರ್ಡ್ ಆದರಲ್ಲ. ಈಗ ನಮ್ಮ ಮಾಲೆಗೆ ಒಂದು 4-5 ಪುಸ್ತಕ ಬರೆದಿದ್ದಾರೆ. ಗಾಂಧಿಯ ಬಗ್ಗೆ ಒಂದು ಸಂಪಾದಿತ ಪುಸ್ತಕವು ಭಾಳ ಚೆನ್ನಾಗಿ ಬರೆದಿದ್ದಾರೆ. ನಂತರ ಒಂದು 8-10 ಪುಸ್ತಕಗಳು, ಕವನಗಳನ್ನು ತುಳುವಿನಲ್ಲಿ ಬರೀತಾರೆ, ಕನ್ನಡದಲ್ಲಿ ಬರೀತಾರೆ. ಅವರೀಗ ನಮ್ಮ ಕನ್ನಡ ಸಂಘದ ಆಧಾರ ಸ್ತಂಭಗಳಲ್ಲಿ ಒಬ್ಬರು. ನಮಸ್ತೆ, ನಾನು ಸದಾನಂದ ನಾರಾಯಣ್ ಅಂತ, ಕನ್ನಡ ಸಂಘ ಕಾಂತಾವರದ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಕಳೆದ ಸುಮಾರು 20 ವರ್ಷಗಳಿಂದ ಮೇಲೆ ಕನ್ನಡ ಸಂಘದ ಸಂಪರ್ಕದಲ್ಲಿ ಇದ್ದೇನೆ. ನಾನು ಮೊದಲು ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಿರುವಾಗ ಸಾಹಿತ್ಯದ ಆಸಕ್ತಿ ಇದ್ದದರಿಂದ ಕಾಂತಾವರದ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಆಗಾಗ ಬಂದು ಇಲ್ಲಿ ಪಾಲ್ಗೊಳ್ತಾ ಇದ್ದೆ. ಆವಾಗ ನನಗೆ ಮೊಗಸಾಲೆ ಅವರ ಪರಿಚಯ ಕೂಡ ಆಯಿತು. ಹಾಗಾಗಿ ಮತ್ತೆ ಅವರು ಸಾಹಿತ್ಯದ ಆಸಕ್ತಿ ಇದ್ದುದರಿಂದ ನನ್ನ ನಿವೃತ್ತಿಯ ನಂತರ ಅವರು ಇಲ್ಲಿ ಬರಬೇಕು, ನೀವು ಇಲ್ಲಿಯ ಒಂದು ಸ್ವಲ್ಪ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತ ಅವರು ಅಪೇಕ್ಷೆ ಪಟ್ಟರು. ಆದರೆ ನಾನು ಸ್ವಲ್ಪ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆಯೋ ಇಲ್ಲೋ ಅನ್ನೋ ಒಂದು ಆತಂಕದಲ್ಲಿ ಇದ್ದೆ ನಾನು. ಆದರೂ ಅವರು ಸ್ವಲ್ಪ ಧೈರ್ಯ ತುಂಬಿದ್ರಿಂದ ನಾನು ಜೊತೆಗೆ ಇರ್ತೇನೆ, ನೀವು ಬನ್ನಿ ನನ್ನ ಜೊತೆಗೆ ಕೆಲಸ ಮಾಡುವ ಅಂಥೇಳಿ ಅವರು ಭರವಸೆ ಕೊಟ್ಟದ್ರಿಂದ ಮತ್ತು ನಾನು ಇಲ್ಲಿ ಬಂದು ಸುಮಾರು ಒಂದು 15 ವರ್ಷಗಳಿಂದ ನಾನು ಇಲ್ಲಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ.
ಸಾಹಿತ್ಯಿಕವಾಗಿ ನನಗೆ ಮೊದಲಿನ ಒಂದು ಸ್ವಲ್ಪ ಸ್ವಲ್ಪ ಬರವಣಿಗೆ ಮತ್ತು ಓದು ಎಲ್ಲ ಆಸಕ್ತಿ ಇದ್ದರಿಂದ ನನಗೆ ಅದು ಹೆಚ್ಚಿನ ಒಂದು ಪ್ರಯೋಜನ ಆಗ್ಬೋದು ಮೊಗಸಾಲೆಯವ್ರ ಜೊತೆ ಸೇರಿದ್ರಿಂದ ಅಂಥೇಳಿ ನಾನು ಇದಕ್ಕೆ ಬರಲಿಕ್ಕೆ ಕೂಡ ಒಂದು ಮುಖ್ಯ ಕಾರಣ ಆಗಿದೆ. ಅದೇ ರೀತಿ ನನಗೆ ಆನಂತರ ಇಲ್ಲಿಯ ಅವರ ಮೊಗಸಾಲೆಯವರ ಒಂದು ಸಂಪರ್ಕ, ಅವರ ಸಹವಾಸದಿಂದಾಗಿ ನಾನು ಕೂಡ ಒಬ್ಬ ಸಾಹಿತಿಯಾಗಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಅನೇಕ ಹೊಸಬರನ್ನು ಒಂದು ಬೆಳೆಸುವಂಥ ಒಂದು ಗುಣ ಮೊಗಸಾಲೆಯವರಲ್ಲಿದೆ. ಅದು ನನಗೆ ಮಾತ್ರ ಅಲ್ಲ, ಅನೇಕರನ್ನು, ಅವರ ಉದಯೋನ್ಮುಖರನ್ನು ಭಾಳ ಚೆನ್ನಾಗಿ ಅವರು ಬೆಳೆಸಿದ್ದಾರೆ. ಬರವಣಿಗೆಯಿಂದ ಹಿಡಿದು ಅವರ ಪುಸ್ತಕ ಪ್ರಕಾಶನದವರೆಗೂ ಕೂಡ ಅನೇಕರಿಗೆ ಅವರು ಸಹಕಾರ ನೀಡಿದೆ. ಅನೇಕರ ಪುಸ್ತಕಗಳನ್ನು, ಯಾಕೆಂದರೆ ಅವರಿಗೆ ತುಂಬ ಪ್ರಕಾಶಕರೆಲ್ಲ ಪರಿಚಯ ಇರೋದರಿಂದ, ಒಳ್ಳೆಯ ಸಾಹಿತಿಯಾಗಿರೋದ್ರಿಂದ, ನಾಡಿನಲ್ಲಿ ಒಳ್ಳೆಯ ಹೆಸರು ಅವರಿಗೆ ಇರೋದರಿಂದ ಅವರು ಕೆಲವು ಹೇಳಿದರೆ ಪ್ರಕಾಶಕರು ಅದನ್ನು ಒಪ್ಪಿ ಆ ಪುಸ್ತಕಗಳನ್ನು ಮಾಡಿಕೊಡ್ತಾಯಿದ್ರು. ಅದೇ ರೀತಿ ಅನೇಕರನ್ನು ಅವರು ಬೆಳೆಸೋದಿದೆ. ಅದೇ ರೀತಿ ನಾನು ಕೂಡ ನನ್ನ ಹಲವಾರು ಪುಸ್ತಕಗಳು ಕೂಡ ಒಂದು ಪ್ರಕಾಶನಗೊಳ್ಳಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಇದೇ ರೀತಿ ಹೊಸಬರನ್ನು ಯಾರೇ ಇದ್ದರೂ ಕೂಡ ಅವರು ಅದನ್ನು ಬೆಳೆಸುವಂಥ ಕಾರ್ಯವನ್ನು ಅವರು ಮೊದಲಿಂದ ಮಾಡ್ತಾಯಿದ್ದಾರೆ. ನಮ್ಮ ಸುಮಾರು ಈಗ ಕಾಂತಾವರ ಕನ್ನಡ ಸಂಘಕ್ಕೆ ಇದು 50ನೇ ವರ್ಷ. ಇದು ಸುವರ್ಣ ಸಂಭ್ರಮದಲ್ಲಿ ನಾವಿದ್ದೇವೆ. 1976ರಲ್ಲಿ ಕನ್ನಡ ಸಂಘ ಪ್ರಾರಂಭ ಆದ ನಂತರ ಆವಾಗ ಕೇವಲ ಶಿಕ್ಷಕರೆಲ್ಲ, ಆಗಿನ ಶಿಕ್ಷಕರೆಲ್ಲ ಹೆಚ್ಚಿನವರು ಸಾಹಿತ್ಯಾಸಕ್ತರಾಗಿದ್ದರಿಂದ ಆ ಶಿಕ್ಷಕರನ್ನೆಲ್ಲ ಅಂಥ ಒಂದು ಅಭಿರುಚಿ ಇರೋ ಶಿಕ್ಷಕರನ್ನೆಲ್ಲ ಒಟ್ಟು ಸೇರಿಕೊಂಡು ಇಲ್ಲಿ 1976ರಲ್ಲಿ ಕನ್ನಡ ಸಂಘವನ್ನು ಪ್ರಾರಂಭ ಮಾಡಿದರು. ಇನ್ನೊಬ್ಬರು ನಾನು ಸಂಜೀವ ಕೋಟ್ಯಾನಂದ, ಸಂಜೀವಣ್ಣ ಅಂತ ಕರೆಯೋದು. ಅವರು ಹಿಂದೆ, ಬಹಳ ಹಿಂದೆ, ನಾನು ಹೇಳಿದ್ದೆಲ್ಲ 1970ರ ಕಾಲದ ಒಬ್ಬ ರಂಗಭೂಮಿಯಲ್ಲಿ ಕೆಲಸ ಮಾಡಿದವರು ಕಾಂತಾವರದಿಂದ. ಕಾರ್ಕಳದಲ್ಲಿ ಅವರದ್ದು ನಾಟಕ ಎಲ್ಲ ಆಗ್ತಿತ್ತು. ಅವರು ನನ್ನ ಈ ಏನೋದು ಅಹಿತಕರ ಘಟನೆ ನಡೀತಲ್ಲ, ಆ ಸಂದರ್ಭದಲ್ಲಿ ನನ್ನ ನಿಮ್ಮೇಲೆ ದಾಳಿ ಆದಾಗ, ಹೌದು, ನಮ್ಮ ಆಗಿ ಎಲ್ಲಿವರೆಗೆ ಸ್ನೇಹ ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ನಾಗೆ ನಮ್ಮ ಮನೆಯಲ್ಲೇ ಬಂದು ಉಂಡು ತಿಂದು ಮಾತಾಡಿ ಹೀಗೆ ಹೋಗ್ತಾಯಿದ್ರು. ನನ್ನ ಮಕ್ಕಳು ಕನ್ನಡ ಸಂಘಕ್ಕೆ ಬರುವುದು ಭಾಳ ಕಡಿಮೆ, ಯಾಕಂದರೆ ಆರೋಗ್ಯ ಇಲ್ಲ. ಮತ್ತು ಇಲ್ಲಿ ಬಂದು ನಾನು ಮಾಡುವ ಕೆಲಸಗಳಿದ್ದು ಏನಿದ್ರು ಸೆಕ್ರೆಟರಿ ಮಾಡ್ತಾರೆ ನಾರಾಯಣರು, ಮತ್ತು ನಮ್ಮ ಕೋಶಾಧ್ಯಕ್ಷರು ಸಂಜೀವ ಕೋಟ್ಯಾನ್ ಮಾಡ್ತಾರೆ. ನನ್ನ ಹೆಸರು ಸಂಜೀವ ಕೋಟ್ಯಾನ್ ಅಂತೇಳಿ, ಈ ಕಾಂತಾವರ ಗ್ರಾಮದವನೇ. ಇಲ್ಲಿ ಹತ್ತಿರದಲ್ಲಿ ನಮ್ಮ ಮನೆ. ನಾನು ಒಂದು 45 ವರ್ಷದಿಂದ ಈ ಕನ್ನಡ ಸಂಘದ ಸದಸ್ಯನಾಗಿ ಎಲ್ಲ ಕೆಲಸಗಳಲ್ಲಿ ನಾನು ಭಾಗವಹಿಸುತ್ತಿದ್ದೆ. ಆಮೇಲೆ ಒಂದು 8 ವರ್ಷದಿಂದ ಈ ಸಂಘದ ಕೋಶಾಧ್ಯಕ್ಷನಾಗಿ ನಾನು ನಿರ್ವಹಿಸ್ತಿದ್ದೆ. ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಮೊಗಸಾಲೆಯವರೊಟ್ಟಿಗೆ ನಾನು ಭಾಗವಹಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಸುರೀಂದ್ರ ಮೊಗಸಾಲೆಯವರ ಮನೆಯಲ್ಲಿ ಇದ್ದದ್ದು ಆ ಕಾಲಘಟ್ಟದಲ್ಲಿ ಇಲ್ಲಿ ಬೇಲಡಿಯಲ್ಲಿ ಕನ್ನಡ ಸಂಘ ಇತ್ತು. ಆ ಸಮಯದಲ್ಲಿ ಎಲ್ಲ ಪುಸ್ತಕ ಪ್ಯಾಕಿಂಗ್ ಅದೆಲ್ಲ ಕೆಲಸ ಮಾಡೋದಿಲ್ಲ ಮನೆಯಲ್ಲಿ, ಮೊಗಸಾಲೆಯವರ ಮನೆಯಲ್ಲಿ. ನನ್ನ ಒಟ್ಟಿಗೆ ಮತ್ತೊಬ್ಬರು ಭಟ್ರು ಇದ್ದರು, ಗುರುರಾಜ್ ಭಟ್ರು ಅಂತೇಳಿ, ಮತ್ತು ನಮ್ಮ ಸುಂದರ ಅಂತ ಹೆಡ್ ಮಾಸ್ಟರ್ ಇದ್ದರು ಹೈಸ್ಕೂಲ್ನ. ನಾವು ಎಲ್ಲ ಅವರ ಮನೆಯಲ್ಲಿದ್ದು ಸಾಯಂಕಾಲ ಅವರ ಮನೆಯಲ್ಲಿ ಕೂಡಿ ಎಲ್ಲ ಕೆಲಸವನ್ನು, ಕನ್ನಡ ಸಂಘ ಕೆಲಸವನ್ನೆಲ್ಲ ಪ್ಯಾಕಿಂಗ್, ಪುಸ್ತಕ ಮಾಡೋದು, ಬರುವಂಥದ್ದು ಕೊಡುವಂಥದ್ದೆಲ್ಲ ನಾವು ಕೆಲಸ ಮಾಡ್ತಾಯಿದ್ವು. ಆಮೇಲೆ ನನಗೆ ಇಲ್ಲಿ ಅವರಿಗೆ ಹೊಸ ಸಾಹಿತಿಗಳು ಬರೆದಂಥ ಕಾದಂಬರಿಯನ್ನು ಕೊಡ್ತಿದ್ದರು ಕೆಲವರು ಮೊಗಸಾಲೆಯವರಿಗೆ. ಅದನ್ನು ನನಗೆ ಕೊಡ್ತಿದ್ದರು ಓದಲಿಕ್ಕೆಲ್ಲ. ಇಲ್ಲಿ ಹೆಚ್ಚಿನ ನಮ್ಮ ವೀರಭದ್ರಪ್ಪನವರು ಮತ್ತು SL ಭೈರಪ್ಪನವ್ರದ್ದು, ಶಿವರಾಮ್ ಕಾರಂತರದ್ದು ಎಲ್ಲ ಅವರ ಸಾಹಿತ್ಯ ಕಾದಂಬರಿಗಳನ್ನ ಓದ್ತಿದ್ದೆ ನಾನು. ಮತ್ತು ಶೇಷನಾರಾಯಣ್, ಆಮೇಲೆ ನಮ್ಮ ಹೊನ್ನೆಗಟ್ಟೆ, ನಾಗಲಕ್ಷ್ಮಿ ಎಲ್ಲ ಇವರೆಲ್ಲ ಕಾದಂಬರಿಯಲ್ಲಿ ಎಲ್ಲ ಹೆಚ್ಚಿನ ಕಾದಂಬರಿ ನಾನು ಮನೆಯಲ್ಲಿ ಕೂತು ಓದ್ತಿದ್ದೆ. ಮತ್ತು ಎಲ್ಲ ಕೆಲಸಗಳನ್ನು ನಾನು ಈ ಕಟ್ಟಡ ಆಗುವಾಗ ನಿರ್ವಹಿಸಿರುವಾಗ ದಾನಿಗಳ ಮನೆಗೆಲ್ಲ ಮೊಗಸಾಲೆಯವರೊಟ್ಟಿಗೆ ನಾವು ಎಲ್ಲ ಕಡೆಗೆ ಹೋಗ್ತಿದ್ದೆವು. ಎಲ್ಲ ಕೆಲಸಗಳಲ್ಲಿ ನಾವು ಕನ್ನಡ ಸಂಘ ನಾನು ಭಾಗವಹಿಸ್ತಿದ್ದೆ. ಮೊಗಸಾಲೆಯವ್ರ ಬಗ್ಗೆ ಏನು ಹೇಳ್ತೀವಿ? ಮೊಗಸಾಲೆಯವರು ನಾವು ಒಂದೇ ಹೇಳುವಂಥದ್ದೇನಿಲ್ಲ. ಈ ಊರಲ್ಲಿ ಈ ಕನ್ನಡ ಭವನ ಕಾಂತಾರ ಕನ್ನಡ ಸಂಘದ ಬಗ್ಗೆ ಎಷ್ಟು ಪ್ರೀತಿ ಇದೆ? ತುಂಬ ಪ್ರೀತಿ ಇದೆ ನಮಗೆ. ನಾವು ಮೊದಲಿಂದಲೂ ಇದರಲ್ಲಿ ಕೆಲಸ ಮಾಡ್ತಿದ್ದೇವೆ, ಅದು ತುಂಬ ಪ್ರೀತಿ ಅದು. ಯಾವ ಕೆಲಸ ಇದ್ರೂ ನಾವು ಮಾಡ್ತಿದ್ದೇವೆ. ನಿಮಗೊಂದು ಸಾರ್ಥಕ ಭಾವ ಇದೆಯಾ? ಯಾವುದು? ನಿಮಗೆ ಇಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ಖುಷಿ ಇದೆಯಾ? ಹಾಂ, ಖುಷಿ ಇದೆಯಾ. ಮತ್ತು ನಮಗೆ ಒಳ್ಳೆ ಸ್ಟಾಫ್ ಸಿಕ್ಕಿದ್ದಾರೆ. ಈಗ ಅವಳು ಭಾಗ್ಯಶ್ರೀ ಅಂತೇಳಿ, ಅವಳು SSLC ಇನ್ಕಂಪ್ಲೀಟ್ ಆಗಿ ಇಲ್ಲಿಗೆ ಬಂದಳು. ಅವಳು ಬೇರೆ ಕೆಲಸಕ್ಕೆ, ಇಲ್ಲಿ ಲೈಬ್ರರಿ ಇತ್ತು, ಅಲ್ಲಿ ಅದಕ್ಕೆ ಅಟೆಂಡರ್ ಆಗಿ ಬಂದರು. ಅವಳ ಚಾಕಚಕ್ಯತೆ, ಬುದ್ಧಿವಂತಿಕೆಯನ್ನು ನೋಡಿ ನಮ್ಮ ಸಂಘಕ್ಕೆ ಅವಳನ್ನು ಕರೆಸಿಕೊಂಡೆ. ಅವಳು ಸ್ವಯಂಭೂ, ಅವಳು ಸ್ವಂತ ಕಲಿತು
ಈಗ ಆಫೀಸನ್ನು ಮೇಂಟೈನ್ ಮಾಡುವಷ್ಟು ಕಂಪ್ಯೂಟರಲ್ಲಿ ಯಾವುದು ಇಂಗ್ಲೀಷ್ ಕನ್ನಡ ಎಲ್ಲ ಅವಳೇ ಕಲಿತುಕೊಂಡದ್ದು, ನಾವೇನು ಕಲಿಸಲಿಲ್ಲ. ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಮೋಸ್ಟ್ ಒಬೀಡಿಯಂಟ್ ಆ್ಯಂಡ್ ಸಿನ್ಸಿಯರ್, ಲೆಕ್ಕಪತ್ರದಲ್ಲಿ ಎಲ್ಲ ಹಾಗೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಭಾಗ್ಯಶ್ರೀ ಕಾಂತಾವರ. ನಾನು ಸುಮಾರು 10 ವರ್ಷದಿಂದ ಕಾಂತಾವರ ಕನ್ನಡ ಸಂಘದಲ್ಲಿ ಕೆಲಸ ಮಾಡ್ತಿದ್ದೇನೆ. ನಾನು ಇಲ್ಲಿ ಕೆಲಸ ಮಾಡೋಕ್ಕಿಂತ ಮುಂಚೆ ಇಲ್ಲೇ ಒಂದು ಲೈಬ್ರರಿ ಇತ್ತು. ಅದಕ್ಕಿಂತ ಮುಂಚೆ ಪಂಚಾಯತಿಯಲ್ಲಿ 2 ತಿಂಗಳ ಕಾಲ ಕೆಲಸ ಮಾಡ್ತಿದ್ದೆ. ಆಮೇಲೆ ಇಲ್ಲಿ ಲೈಬ್ರರಿಯಲ್ಲಿ 2 ತಿಂಗಳೇನ 2 ಅಲ್ಲ, ಒಂದು 5-6 ತಿಂಗಳು ಕೆಲಸ ಮಾಡಿದ್ದೇನೆ. ಆ ಕೆಲಸವನ್ನು ನೋಡಿ ನನಗೆ ಮೊಗಸಾಲೆಯವರು ಇಲ್ಲಿ ಕನ್ನಡ ಸಂಘದ ಸ್ಟಾಫ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಾನು ಇಲ್ಲಿ ಕೆಲಸ ಮಾಡ್ತಿದ್ದೇನೆ. ಕೆಲಸ ನನಗೆ ತುಂಬ ಖುಷಿಯನ್ನು ನೀಡಿದೆ. ಹಾಗೆ ಸರ್ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಇಲ್ಲಿನ ಕಾರ್ಯದರ್ಶಿಯವರು ಹಾಗೆ ಎಲ್ಲ ಸದಸ್ಯರು ಕೂಡ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ನಾನೇನಾದರೂ ತಪ್ಪೇನಾದರೂ ಮಾಡಿದರೆ ಅದನ್ನೆಲ್ಲ ತಿದ್ದಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಾವು ಕನ್ನಡ ಸಂಘ ಬೇರೆ ಬೇರೆ ಜನರ ಪ್ರೀತಿ ಇನ್ನು ಸಾರ್ವಜನಿಕರು, ನಾನು ಹೇಳಿದಲ್ಲ, ನೆನಪು ಮಾಡಲಿಕ್ಕೆ ಹೋದರೆ ಒಂದು 50 ಜನರ ಹೆಸರು ಹೇಳಬೇಕಾದಿತ್ತು ನಾನು. ನಮಗೆ ಡೋನರ್ಸ್ ಅವರು ಇವರು ಅಂತಲ್ಲ, ನಿಮ್ಮ ಇವರು ಸಮೇತ ಸಹಾಯ ಮಾಡಿದ್ದಾರೆ. ಯಾರು ಈ BD ಕಾಂಟ್ರಾಕ್ಟರು ಅವರು ಇವರೆಲ್ಲ, ನಾವು ಯಾರನ್ನು ಒಂದು ನನ್ನ ಅದೃಷ್ಟ ಏನಂದರೆ ಎಲ್ಲಿಗೆ ಹೋಗಲಿ ಅವರ ಹತ್ರ ಹೋಗಿ ಕೂತ ಕೂಡಲೇ ಬರಿಗೈಯಿಂದ ನಮ್ಮನ್ನು ಕಳಿಸಿದ್ದಿಲ್ಲ. ನಮ್ಮ ನಿರೀಕ್ಷೆ 5,000 ಇದ್ದರೆ ಅವರು 500 ಕೊಟ್ಟಿರ್ಬೋದು. ಆದರೆ ನೀವು ಮಾಡೋದು ಯೂಸ್ಲೆಸ್, ನಿಮಗೆ ಇದಕ್ಕೆ ಅರ್ಥ ಇಲ್ಲ ಅಂತ ಹಿಂದೆ ನಾನು ಸ್ವಲ್ಪ ಕೊಡ್ತೇನೆ, ಇದನ್ನೇ ನೀವು ತಗೊಳ್ಳಿ ಅಂತ ಹೇಳಿ ನಾವು ಪರ್ವತ ಅಂತ ಹೇಳೋದು, ಅವ್ರಿಗೆ ಎಷ್ಟೇ ಕೊಳ್ಳಿ ಅಷ್ಟೇ, ನಾವು ಪರ್ವತ ಅಂತ ಹೇಳಿ ಅದನ್ನು ಸ್ವೀಕಾರ. ಹಾಗಾಗಿ ಮತ್ತು ಸರ್ಕಾರದಿಂದ 2006ರಲ್ಲಿ ನಮ್ಮದು ಸಂಘ ರಿಜಿಸ್ಟ್ರೇಷನ್ ಅಂತ. 2006ರವರೆಗೆ ನಾವು 26/5/1976 1976 ಮೇ 26ಕ್ಕೆ ಇದಾದ್ದು. ಈಗ ನಾಡ್ದು ಮೇಗೆ 50 ಆಗ್ತದೆ. ಅಲ್ಲಿಂದ ಇಷ್ಟವರೆಗೆ ರಿಜಿಸ್ಟ್ರೇಷನ್ ಮಾಡಿಸದೆ ನಾವು ನಮ್ಮಷ್ಟಕ್ಕೆ ಸಂಘವನ್ನು ನಡೆಸ್ತಿದ್ದೆವು. ಇಲ್ಲಿ ಎಲ್ಲ ಸಂಘಗಳು, ಹೆಚ್ಚಿನ ಸಂಘಗಳು ರಿಜಿಸ್ಟ್ರೇಷನ್ ಇಲ್ಲ. ಮಣಿಪಾಲ ಸಾಹಿತ್ಯ ಸಂಘ ರಿಜಿಸ್ಟ್ರೇಷನ್ ಆಗಲಿಲ್ಲ, ಪುತ್ತೂರಿಂದ ಗೊತ್ತಿಲ್ಲ, ಬ್ರಹ್ಮ ಅವರದ್ದು ಗೊತ್ತಿಲ್ಲ, ಅದು ಏನೋ ನನಗೆ ಗೊತ್ತಿಲ್ಲ. ನಾವು ಮನು ಬಳೆಗಾರರಾಗ ಕನ್ನಡ ಸಂಸ್ಕೃತಿ ಇಲಾಖೆಯವರು ನಿರ್ದೇಶಕರಾಗಿದ್ದರು. ಅವರ ಹತ್ರ ಯಾವುದೋ ಒಂದು ಸಂದರ್ಭದಲ್ಲಿ ನಮಗೆ ಏನಾದ್ರು ಒಂದು ಸಹಕಾರ ಕೊಡ್ಬೋದು ಅಂತ ಹೇಳಿ ನಾನು ಕೇಳಿದ್ದೆ. ಮನು ಬಳೆಗಾರರದ್ದು ಹೇಗೆ ಪರಿಚಯ ಆಯಿತು ಅಂದರೆ, ಅವರ ತಮ್ಮ VP ಬಳೆಗಾರರು ಅಂತ ಹೇಳುವವರು ಇಲ್ಲಿ ಜಿಲ್ಲಾ ಪಂಚಾಯತ್ ಸೆಕ್ರೆಟರಿ ಆಗಿದ್ದರು. ಅಲ್ಲಿ ಒಂದು ಅಕ್ಷರ ಅಭಿಯಾನ, ಒಂದು ಅಕ್ಷರ ಕಲಿಕೆ ಅಂತದ್ದು ಸರ್ಕಾರಿ ಕಾರ್ಯಕ್ರಮ. ನಾವು ಬೇಲಾಡಿಯಲ್ಲಿ ಕವಿಗೋಷ್ಠಿ ಮಾಡಿದ್ದೆವು. ಆ ಕವಿಗೋಷ್ಠಿಗೆ ಅವರು ಬಂದವರು ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. VP ಬಳೆಗಾರರು ಎಷ್ಟು ಸೌಜನ್ಯ ನೋಡಿದ್ರು, IAS ಆಫೀಸರ್. ಮತ್ತು ಆ ದಿನ ಒಂದು 25-30 ಜನ ಮನೆಯಲ್ಲಿದ್ದರು, ಊಟಕ್ಕೆಲ್ಲ ಅದು ಆಗಿತ್ತು. ಅವರ ಸಂಪರ್ಕದಿಂದ ಇವರ ಸಂಪರ್ಕ ಮಾಡಿದ್ದಾರೆ. ಅವರು ಕನ್ನಡ ಸಂಸ್ಕೃತಿ, ನಿಮ್ಮದು ರಿಜಿಸ್ಟರ್ಡ್ ಆಗಿದಾ? ಭಾರಿ ಇದರ ಮನುಷ್ಯ ಅಲ್ಲ, ದಿಲ್ದಾರ್ ಮನುಷ್ಯ. ಇಲ್ಲ, ಮೊದಲು ರಿಜಿಸ್ಟರ್ಡ್ ಮಾಡಿಸಿ, ನಿಮಗೆ 50,000 ಕೊಡುವ. ನಾನು ಬಂದು ಮತ್ತೆ ರಿಜಿಸ್ಟರ್ಡ್ ಎಲ್ಲ ಅದಕ್ಕೆ ಬೇಕಾದ ಕ್ರಮ ರಿಜಿಸ್ಟರ್ಡ್ ಮಾಡಿಸಿ ರಿಜಿಸ್ಟರ್ಡ್ ಸರ್ಟಿಫಿಕೇಟ್ ಎಲ್ಲ ಕಳಿಸಿದೆ. ಆ ವರ್ಷ ನಮಗೆ 50,000 ಅನುದಾನ ಕೊಟ್ಟರು. ಅವರು ಮಾತನ್ನು ಹಾಗೆ ನಡ್ಕೊಂಡ್ರು. ಅದನ್ನು ಕಂಡೀಷನ್ ಏನಂದರೆ, ಬೇರೆ ಯಾವ ಚಟುವಟಿಕೆಗಳಿಗೂ ಆಗೋದು. ಒಂದು ನೀವು ಆಟ ಆಡಿಸ್ಬೇಕು, ಅಥವಾ ಹರಿಕತೆ ಮಾಡಿಸ್ಬೇಕು, ಸಂಗೀತ ಮಾಡಬೇಕು. ಇದಕ್ಕೆ ಈ 50,000 ನಾವು ಖರ್ಚು ಮಾಡಿದ್ರೆ ಅದು ನಮ್ಮ ಕನ್ನಡ ಸಂಘದ ಮೂಲ ಉದ್ದೇಶ ಅಲ್ಲವೇ ಅಲ್ಲ. ಸಾಹಿತ್ಯ ವಿಚಾರಗೋಷ್ಠಿ ಅಥವಾ ಪ್ರಶಸ್ತಿ ನೀಡೋದು ಇಂಥದ್ದು ಇದಲ್ಲ. ಇದು ಮಾಡಿದರೆ ದುಡ್ಡಿಲ್ಲ. ಅದು ಮತ್ತು 50,000 ಅದು ಮತ್ತು ಮುಂದಿನ ವರ್ಷದಲ್ಲಿ 75, 1,000 ಹಾಗೆ ಸುಮಾರು ಒಂದು 2017ರವರೆಗೆ ಬಂತು. ನಮಗೆ ರಗಳಾಯ್ತು ಅದು. ಯಾಕಂದರೆ ಕಾರ್ಯಕ್ರಮ ಅವರು ಹೇಳಿದ ಹಾಗೆ ಮಾಡಬೇಕು. ಕಾರ್ಯಕ್ರಮದ ಫೋಟೋಕ್ಕೆ ಅಲ್ಲಿ ಸ್ಪಾಟ್ ಫೋಟೋ ತೆಗೆದು ಅಲ್ಲಿಯೇ ಅದು ಕನ್ನಡ ಸಂಸ್ಕೃತಿ, ಇಲ್ಲಿ ಫೋಟೋ ತೆಗೆಯುವಾಗ ಅಲ್ಲಿಗೆ ಹೋಗಬೇಕು. ಅದಕ್ಕೆಲ್ಲ ಇಂಥದ್ದು ಪ್ರೊಸೀಜರು. ಆನಂತರ ಪ್ರತಿಯೊಂದನ್ನು ಚೆಕ್ಕಿನಲ್ಲೇ ಕೊಡಬೇಕು, ನೀವು ಕ್ಯಾಶ್ ಕೊಡಬಾರ್ದು, ಮಿಸ್ಯೂಸ್ ಮಾಡ್ತಾರಂತ. ನಾವೇನು ಮಾಡಲಿಲ್ಲ, ಆದರೆ ಪೇಮೆಂಟ್ ಮಾಡುವಾಗ ಚೆಕ್ಕಿನಲ್ಲೇ ಮಾಡಬೇಕು ಇದೆಲ್ಲ. ಮತ್ತು ಈ ಚೆಕ್ಕಿನಲ್ಲಿ ಕೊಡುವಾಗ ಕೆಲವರಿಗೆ 200 ರೂಪಾಯಿಗೆ 500 ರೂಪಾಯಿ ಇದೆಲ್ಲ ರಗಳೆ ಅಲ್ವ, ಅದು ರಗಳೆ ಖಂಡಿತ. ಮತ್ತು ಇಲ್ಲಿ ಮಾಡಲಿಕ್ಕಾಗೋದಿಲ್ಲ, ಜನ ಬರೋದಿಲ್ಲ. ನಾವು ನಿಟ್ಟೆಗೆ ಹೋಗೋದು, ಕಾರ್ಕಳಕ್ಕೆ ಹೋಗೋದು, ಮೂಡುಬಿದಿರೆಯಲ್ಲಿ ಕಾರ್ಯಕ್ರಮ, ಇದರ ಪುರುಷಾರ್ಥ ಏನಪ್ಪ. ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಬಿಟ್ಟೆ. ಇದಕ್ಕೆ ಕೊಡ್ತೀರ ಕೇಳಿದರೆ ಕೊಡಲಿಲ್ಲ. ಬಹುಶಃ ಒಂದು 6-7 ವರ್ಷದಿಂದ ನಮಗೆ ಸಿಂಗಲ್ ಪೈಸೆ ಸಂಸ್ಕೃತಿ ಇಲಾಖೆಯಿಂದ ಬರ್ತಾ ಇಲ್ಲ. ಈಗಲೂ ನೀವು ಹಾಕಿ ಅಂತ ನಮಗೆ ಉಡುಪಿಯ ಸಂಸ್ಕೃತಿ ಅರ್ಜಿ ಹಾಕಿ ಅಂದರೆ ಇಷ್ಟೇ,
ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ, ಬಾಕಿದ್ದಕ್ಕೆ ಕೊಡೋದಿಲ್ಲ. ಹಾಗಾಗಿ ನಾವು ಕೇಳಲಿಲ್ಲ, ಅವರಾಗಿ ಕೊಡಲಿಲ್ಲ. ಇದು ನಮ್ಮ ಪರಿಸ್ಥಿತಿ.